ಹೇಗಿತ್ತು ಜಾತ್ರೆ? ಇವತ್ತು ಲಾಸ್ಟ್ ದಿನ, ಏನ್ ಹೇಳಿಗೆ ಇಷ್ಟ ಬರ್ತೀರಾ? ಜಾತ್ರೆ ಮಸ್ತಾಗಿತ್ತು, ಸೂಪರ್ ಆಗಿತ್ತು ಜಾತ್ರೆಯಲ್ಲಿ. ಹಾಯ್ ನಮಸ್ಕಾರ ಕರ್ನಾಟಕ ಮತ್ತು ಕನ್ನಡಿಗರಿಗೆ. ಇವತ್ತು ಯಲ್ಲಾಪುರ ಜಾತ್ರೆ ಕೊನೆಯ ದಿನ. ಇವತ್ತಿನ ಪೇಜ್ ಯಾವ ಥರ ಇರುತ್ತೆ ಏನಿರುತ್ತೆ ಅಂತ ನೋಡೋಣ. ಇವತ್ತು ಅಮ್ಮ ನೆನೆಸ್ತಾರೆ, ಸೊ ಅದನ್ನು ನೋಡೋಣ. ಜಾತ್ರೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇವತ್ತು ನಾನು ಮತ್ತು ನನ್ನ ಬ್ರದರು ಬಂದಿರೋದು. ಭಾವನೂ ಬರ್ತಾ ಇದ್ದಾನೆ. ಇವಾಗ ಜನ ಎಲ್ಲ ಕಾಯ್ತಾ ಇದ್ದಾರೆ ದೇವಿನ ಎಬ್ಸ್ಕೊಂಡು ತೊಗೊಂಬರ್ತಾರಲ್ಲ ಅದನ್ನು ನೋಡೋಕ್ಕೆ. ಸೊ ಇವಾಗ ನಾವು ಸೀದಾ ದೇವಸ್ಥಾನ ಹತ್ರ ಹೋಗೋಣ. ಇವತ್ತೇನೆಂದರೆ ಫಸ್ಟ್ ದಿನ ಯಾವ ಥರ ಕ್ರೌಡ್ ಇರುತ್ತೆ ನೋಡಿ, ಅದೇ ರೀತಿ ಈಗಿರುತ್ತೆ ಕ್ರೌಡು. ಸೊ ಇನ್ನು ಸ್ವಲ್ಪ ಹೊತ್ತು, ಇನ್ನು ಕ್ರೌಡ್ ನೋಡ್ತೀರಾ ಅಂದಮೇಲೆ ಸ್ವಲ್ಪ ಹೊತ್ತು ಕಾಯಿರಿ ಗೈಸ್. ಈಗ ನೋಡಿ ಕ್ರೌಡು ಇಲ್ಲಿ ದೇವಸ್ಥಾನ ಹತ್ರ ಯಾವ ಥರ ಇದೆ ಅಂತ. ಯಲ್ಲಾಪುರದ ಸುಪ್ರಸಿದ್ಧ ಶ್ರೀ ಗ್ರಾಮದೇವಿ ಜಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ಭರ್ಜರಿ ಜಾನಪದ ಉತ್ಸವಗಳಲ್ಲಿ ಒಂದು. 9 ದಿನಗಳ ಕಾಲ ನಡೆಯುವ ಈ ಜಾತ್ರೆಯ ಕೊನೆಯ ದಿನ ಭಕ್ತಾದಿಗಳ ಭಕ್ತಿಯು ಮತ್ತೆ ಸಂಪ್ರದಾಯಕದಿಂದ ಕೂಡಿರುತ್ತೆ. ಜಾತ್ರೆಯ ಕೊನೆಯ ದಿನ ಶ್ರೀ ಗ್ರಾಮ ದೇವರಾದ ಶ್ರೀ ದುರ್ಗಮ್ಮ ಮತ್ತು ಶ್ರೀ ಕಾಳಮ್ಮ ದೇವರನ್ನು ಅಂತಿಮ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ಸಮಯದಲ್ಲಿ ಶ್ರೀ ಗ್ರಾಮ ದೇವರ ದರ್ಶನ ಪಡೆಯಲು ಭಕ್ತಾದಿಗಳ ಸಾಗರವೇ ಹರಿಯುತ್ತದೆ. ಪೂಜೆಯ ನಂತರ ರಾಜ ಗಾಂಭೀರ್ಯತೆಯಿಂದ ಗದ್ದುಗೆ ಮೇಲೆ ಕುಳಿತಿದ್ದ ದೇವರನ್ನು ಮೆರವಣಿಗೆ ಮೂಲಕ ಕರೆದೊಯ್ಯಲಾಗುತ್ತದೆ. ಲಕ್ಷಾಂತರ ಭಕ್ತರು ದೇವರ ಸನ್ನಿಧಿ ಎದುರುಗಡೆ ನಿಲ್ಲುತ್ತಾರೆ. ವಾದ್ಯೋಘೋಷಕಗಳು, ಡೊಳ್ಳು ಕುಣಿತ ಮತ್ತು ಭಕ್ತರ ಜಯಘೋಷಕಗಳ ನಡುವೆ ಮೆರವಣಿಗೆ ಸಾಗುತ್ತದೆ. ಶ್ರೀ ಗ್ರಾಮ ದೇವರಾದ ಅಕ್ಕ ತಂಗಿ ಎದುರು ಬೆದುರು ನಿಂತುಕೊಂಡರೆ ರೋಮ ರೋಮ ಎದ್ದೇಳುತ್ತೆ. ದೇವಿಯ ಮೂರ್ತಿಗಳನ್ನು ಊರ ಹೊರಗಿನ ಗಡಿಯವರೆಗೆ ತಂದು ಬಿಡುವುದು ಜಾತ್ರೆಯ ಮುಕ್ತಾಯದ ಸಂಕೇತವಾಗಿದೆ. ಅಂತಿಮವಾಗಿ ಜಾತ್ರೆ ಸುಸೂತ್ರವಾಗಿ ನಡೆದಿದ್ದಕ್ಕೆ ಸಾಕ್ಷಿಯಾಗಿ ಸಾಂಪ್ರದಾಯಿಕ ವಿಧಗಳನ್ನು ಪೂರೈಸಿ ದೇವರನ್ನು ಅಡವಿ ಕಟ್ಟೆಗೆ ಕಳಿಸಲಾಗುತ್ತದೆ. ಈ ಜಾತ್ರೆ 3 ವರ್ಷಕ್ಕೊಮ್ಮೆ ನಡೆಯುತ್ತೆ, ಆದರೆ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಗೈಸ್, ಇವಾಗ ದೇವಿನ ಎಪ್ಸಿ ಕೂರ್ಸಾಯ್ತು. ಸೊ ಇವಾಗ ಏನಾದ್ರು ತಿನ್ನೋಣ ಅಂತ ಹುಡ್ತಾ ಇದ್ದೀವಿ. ಐಸ್ ಕ್ರೀಮ್ ಏನಾದ್ರು, ಕೋಲ್ಡ್ ಐಟಮ್ ಏನಾದ್ರು. ಇಲ್ಲೆಲ್ಲ ಓಪನ್ ಆಗಿಲ್ಲ ಆಯಿತಾ. ಆಮೇಲೆ ಓಪನ್ ಆದಮೇಲೆ ಮತ್ತೆ ಬರೋಣ ಫ್ರೆಶ್ ಅಪ್ ಆಗಿಬಿಟ್ಟು. ಸೊ ಈಗ ಸದ್ಯಕ್ಕೆ ಏನಾದ್ರು ತಿನ್ನಬೇಕು. ಯಲ್ಲಾಪುರ ಹುಡುಗರು ಸಿಗಿದ್ದಾರೆ. ಹಾಯ್ ಬ್ರೋ, ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ನಿಮ್ಮದು? ಭರತ್. ನಿಮ್ಮದು? ಸಂದೇಶ್. ಹೇಗಿತ್ತು ಜಾತ್ರೆ? ಇವತ್ತು ಲಾಸ್ಟ್ ದಿನ, ಏನು ಹೇಳಿಗೆ ಇಷ್ಟ ಬರ್ತೀರಾ? ಜಾತ್ರೆ ಮಸ್ತಾಗಿತ್ತು, ಸೂಪರ್ ಆಗಿತ್ತು. ಜಾತ್ರೆಯಲ್ಲಿ ಜೋಕಾಲಿ ಎಲ್ಲ ಇತ್ತು, ಎಲ್ಲ ಮಜಾ ಬಂತು. ನೀವು ಬರ್ರಿ ಮುಂದಿನ ಸಲ ಇದ್ದಾಗ. ಮುಂದಿನ ವರ್ಷ ಖಂಡಿತ ಬರೋಣ. ಇನ್ನು 3 ವರ್ಷದ ನಂತರ ಅಲ್ಲ. ನಮ್ಮೂರು ಜಾತ್ರೆನೇ, ನಿಮ್ಮೂರು ಜಾತ್ರೆ ಅಂತ ದುಡ್ಕೊಂಡ್ಬಂದಿವಿ. ಆಯಿತು, ಬರುವ. ಥ್ಯಾಂಕ್ ಯು. ಐಸ್ ಕ್ರೀಮ್ ಶಾಪಿಂಗ್ ಬಂದಿದ್ದೀವಿ, ಐಸ್ ಕ್ರೀಮ್ ತಿನ್ನೋಣ ಅಂತ. ಬ್ರದರ್ ಟೆಕ್ಸ್ಟ್ ಕೊಡ್ತಾ ಇದ್ದಾರೆ. ಓಕೆ ಗೈಸ್, ಮತ್ತೆ ಸಿಗೋಣ ಸಂಜೆ. ಜಾತ್ರೆಯ ಕೊನೆ ದಿನ ಯಾವ ಥರ ಇರುತ್ತೆ, ಹೆಂಗೆಲ್ಲ ಕ್ರೇಜ್ ಇರುತ್ತೆ ಅಂತ ನೋಡೋಣ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ.